ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾನೇ ರುಚಿಯಾಗಿ ಸ್ಪೆಷಲ್ ವೆಜ್ ಬಿರಿಯಾನಿ ಮಾಡ್ತೀವಿ. ಇದನ್ನ ಮಾಡೋದು ತುಂಬಾನೇ ಸುಲಭ, ದಿಢೀರಾಗಿ ರೆಡಿ ಆಗಿಬಿಡುತ್ತೆ. ಗೆಸ್ಟ್ ಬಂದಾಗ ಅಥವಾ ಸ್ಪೆಷಲ್ ಡೇಸ್ಗಳಲ್ಲಿ, ಸಣ್ಣ ಪುಟ್ಟ ಪಾರ್ಟಿಗಳಲ್ಲಿ ಇದನ್ನ ಮಾಡ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಮೊದಲಿಗೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಕೆಲವೊಂದು ಡ್ರೈ ಮಸಾಲಗಳನ್ನ ಸೇರಿಸ್ಕೊಳ್ಳೋಣ. ಫ್ಲೇಮ್ನ ಲೋ ಅಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಕಪ್ ಕಲರ್ ಏಲಕ್ಕಿ ಹಾಕೋತಾ ಇದ್ದೀನಿ. ಇದನ್ನ ಬ್ಲ್ಯಾಕ್ ಕಾರ್ಡಮಮ್ ಅಂತಾರೆ. ಇದು ದೊಡ್ಡ ಸೈಜಲ್ಲಿ ಇರುತ್ತೆ. ಇದು ಬಿರಿಯಾನಿಗಳಲ್ಲಿ, ಪಲಾವ್ಗಳಲ್ಲಿ, ನಾನ್ ವೆಜ್ಗಳಲ್ಲಿ ಈ ಥರದ್ದು ಹಾಕೋತಾರೆ. ನೋಡಿ, ಈ ಥರ ಇರುತ್ತೆ ನೋಡೋಕ್ಕೆ. ಇದನ್ನ ಸ್ವಲ್ಪ ಜಜ್ಬಿಟ್ಟು ಹಾಕೋತಾ ಇದ್ದೀನಿ. ಸಿಪ್ಪೆನ ಸ್ವಲ್ಪ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಒಳ್ಳೆ ಘಮ ಬರುತ್ತೆ. ಬಿರಿಯಾನಿಗೆಲ್ಲ ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಇದು ಈಸಿಯಾಗಿ ಸಿಗುತ್ತೆ. ಈ ಥರ ಗರಂ ಮಸಾಲ ಪದಾರ್ಥ ಎಲ್ಲ ಸಿಗುತ್ತಲ್ಲ, ಆ ಅಂಗಡಿಲಿ ಸಿಗುತ್ತೆ. ಜೊತೆಗೆ 3 ಏಲಕ್ಕಿ ಹಾಕೋತಾ ಇದ್ದೀನಿ, ಗ್ರೀನ್ ಕಲರ್ ಏಲಕ್ಕಿ. 1 ಜಾವಿತ್ರಿ ಹೂವು ಮತ್ತು ಚಕ್ಕೆ ಚಿಕ್ಕ ಚಿಕ್ಕ ಪೀಸ್ದು 3, ಮತ್ತು ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಸೋಂಪು ಕಾಳು, ಮತ್ತು ಅನಾನಸ್ ಹೂವು 1, ಹಾಗೂ ಲವಂಗ 4 ರಿಂದ 5 ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಸ್ವಲ್ಪ ಹುರ್ಕೋಬೇಕು, ಸೀದಿಸ್ಬಾರ್ದು. ಫ್ಲೇಮ್ನ ಲೋ ಅಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ. 2 ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೆಶ್ ಆಗಿರೋದೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇದ್ರ ಜೊತೆಗೇನೆ 1 ಹಿಡಿ ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, ಮತ್ತು 3 ರಿಂದ 4 ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಕಟ್ ಮಾಡಿ ಇಲ್ಲ, ಹಾಗೆ ಹಾಕೋತಾ ಇರೋದು ಒಳ್ಳೆ ಫ್ಲೇವರ್ಗೋಸ್ಕರ. ಮುಂದಕ್ಕೆ ಅಚ್ಕಾರದ ಪುಡಿ ಕೂಡ ಹಾಕೋತೀವಿ. ಇವಾಗ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇವಾಗ ಇದಕ್ಕೆ ಕೆಲವೊಂದು ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟ್, ಬಟಾಣಿ ಮತ್ತು ಬೀನ್ಸ್ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಆಲೂಗೆಡ್ಡೆ, ಗೆಡ್ಡೆಕೋಸು, ಕಾಲಿಫ್ಲವರ್ ಆ ಥರದ್ದೆಲ್ಲ ಸೇರಿಸ್ಕೋಬೋದು. ನಾನಿಲ್ಲಿ ಎಲ್ಲಾನು 1/4 ಕಪ್ ಅಷ್ಟು ಹಾಕೊಂಡಿದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1/4 ಕಪ್ ಅಷ್ಟು ಮೊಸರು ಸೇರಿಸ್ಕೊಳ್ಳೋಣ. ಮೊಸರು ಹಾಕಿದಾಗ ಟೆಕ್ಸ್ಚರು ಮತ್ತು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಮೊಸರನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫುಲ್ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. 2 ದೊಡ್ಡ ಸೈಜ್ ಟೊಮೊಟೊನ ಈ ಥರ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಹಾಗೂ ಅಚ್ಕಾರದ ಪುಡಿ 1 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ 1.5 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 1 ರಿಂದ 2 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ಟೊಮೊಟೊನ ಸಾಫ್ಟ್ ಆಗುತ್ತೆ. ಇವಾಗ ನೋಡಿ, ಟೊಮೊಟೊನೆಲ್ಲ ಸಾಫ್ಟ್ ಆಗಿದೆ. ತರಕಾರಿದೆಲ್ಲ ನೋಡಿ ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ. 2.5 ಕಪ್ ಅಷ್ಟು ಬಾಸುಮತಿ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು 1/4 ಗಂಟೆ 20 ನಿಮಿಷ ನೀರಲ್ಲಿ ನೆನೆ ಹಾಕಿದೆ. ಈಗ ನೀರು ತೆಗೆದುಬಿಟ್ಟು ಬರೀ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಲೈಟಾಗಿ ಒಂದ್ಸಲ ಅಕ್ಕಿ ಜೊತೆ ಈ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿನ ಈ ಥರ ಮಿಕ್ಸ್ ಮಾಡಿದ್ಮೇಲೆ ನೀರು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಬಿಸಿನೀರು ಸೇರಿಸ್ಕೊತಾ ಇದ್ದೀನಿ 4 ಕಪ್ಪು. 2.5 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ಇದು ಬಾಸುಮತಿ ಅಕ್ಕಿ, ಜೊತೆಗೆ ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ. ಸೊ ಜಾಸ್ತಿ ನೀರು ಹಾಕಬಾರ್ದು, ಇಲ್ಲಾಂದರೆ ತುಂಬ ಮುದ್ದೆ ಥರ ಆಗ್ಬಿಡುತ್ತೆ. ಈ ತರಕಾರಿ ಎಲ್ಲ ಆಲ್ರೆಡಿ ಸ್ವಲ್ಪ ಸಾಫ್ಟ್ ಆಗಿದೆ. ಜೊತೆಗೆ ಟೊಮಾಟೊನು ಮೊಸರೆಲ್ಲ ಸೇರಿಸಿದ್ದೀನಲ್ಲ, ಅದರದ್ದು ನೀರು ಬಿಟ್ಕೊಂಡಿದೆ. ಸೊ ಬರೀ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 4 ಕಪ್ ನೀರು ಬೇಕಾದಷ್ಟು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಬೇಕು ಅಂದರೆ ಇವಾಗಲೇ ಉಪ್ಪು ಸೇರಿಸ್ಕೋಬೇಕು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ 1 ವಿಷಲ್ ಹಾಕ್ಸ್ಕೊಂಡು ಫುಲ್ ಕಂಪ್ಲೀಟಾಗಿ ಸ್ಟೀಮ್ ಹೋದ್ಮೇಲೆ ಮುಚ್ಚಳ ತೆಗಿಬೇಕು. ನೋಡಿ, ಹೈ ಫ್ಲೇಮಲ್ಲಿ 1 ವಿಷಲ್ ಹಾಕ್ಸ್ಕೊಂಡಿದ್ದೆ, ಹಾಗೂ ಕುಕ್ಕರ್ನ ಹಾಗೆ ಬಿಟ್ಬಿಟ್ಟಿದ್ದೆ. ಕಂಪ್ಲೀಟಾಗಿ ಸ್ಟೀಮ್ ಹೋದ್ಮೇಲೆ ಮುಚ್ಚಳ ತಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ. ಪ್ರತಿಯೊಂದು ಅಕ್ಕಿನೂ ಚೆನ್ನಾಗಿ ಬೆಂದಿದೆ, ತರಕಾರಿನೂ ಬೆಂದಿದೆ, ಮತ್ತು ತುಂಬ ಮುದ್ದೆ ಥರನೂ ಆಗಿಲ್ಲ, ತುಂಬ ಡ್ರೈ ಒಣನೂ ಆಗಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಲೈಟಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳೋಣ.
ಇವಾಗ ನೋಡಿ ತುಂಬಾನೇ ರುಚಿಯಾಗಿ, ತುಂಬಾನೇ ಸುಲಭವಾಗಿ, ತುಂಬಾನೇ ದಿಢೀರಾಗಿ ಸ್ಪೆಷಲ್ ವೆಜ್ ಬಿರಿಯಾನಿ ರೆಡಿ ಆಗಿದೆ. ಬಾಸುಮತಿ ಅಕ್ಕಿ ಇಲ್ಲ ಅಂದ್ರೆ ನಾರ್ಮಲ್ ರೆಗ್ಯುಲರ್ ಅಕ್ಕಿ ಇರುತ್ತಲ್ಲ ಅದ್ರಲ್ಲಿ ಕೂಡ ಮಾಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಮೊಸರು ಪಚ್ಚಡಿ ಜೊತೆ ಅಥವಾ ಯಾವ್ದಾದ್ರು ಶೇರ್ವಾ ಜೊತೆ ತಿನ್ನಿ, ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.